ನನಗೆ ಮತ್ತು ಉಪಮುಖ್ಯಮಂತ್ರಿಗೆ ನನ್ನ ಅಭಿನಂದನೆ ಅಲ್ಲ, ಇಲ್ಲ ಅವ್ರಿಗೆ ಅಭಿನಂದನೆ ಅಲ್ಲ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತೇನೆ. ಸೊ ಇಬ್ಬರಿಗೂ ಕಾಂಟ್ರಾಕ್ಟ್ ಕರೆಕ್ಟ್ ಆಗಿದೆ ತಾನೆ, ಅಗ್ರಿಮೆಂಟ್ ಆಗಿದೆ ತಾನೆ. ಸಾಕ್ಷಿ ಎರಡು ನಮ್ಮ ಸ್ವಾಮಿಗಳು ನೀವಿಬ್ರು ಸಾಕ್ಷಿ ಆಗ್ಬೇಕು. ಗ್ಯಾರಂಟಿ ತಾನೆ, ಮಾತು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ನಿಮ್ಮ ಏನು ಬೇಡಿಕೆಯನ್ನ ನನ್ನ ಮುಂದೆ ಇಟ್ಟಿದ್ದೀರಿ, ನನ್ನ ಹಾಗೂ ಪರಮೇಶ್ವರ್ ಮುಂದೆ ವಿಚಾರವನ್ನ ಮಂಡಿಸಿದ್ದೀರಿ. ಏನು ನಮ್ಮ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಿಮ್ಮತ್ತೂ ಚರ್ಚೆ ಮಾಡಿ ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವಣ್ಣನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋರು, ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಿಟ್ಟಿರೋರು. ಇವತ್ತು ಯಾವ್ದಾರು ಸರ್ಕಾರ ಇಲ್ಲಿವರೆಗೂ ಯಾವ್ದಾರು ನುಡಿದಂತೆ ನಡೆದಿದೆ ಅನ್ನೋದಾದ್ರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನಾನು ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನಿಮ್ಗೂ ಕೂಡ ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ವಿಶ್ವಾಸವನ್ನ ಇಟ್ಕೊಂಡಿದ್ದೀರಿ. ಆದ್ರಿಂದ ಬೇರಿಲ್ಲ ಅಂತಂದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಸಂಬಂಧ ಗಟ್ಟಿಯಾಗಿ ಅವಕಾಶದಲ್ಲಿ ನಾವು ಯಾವ ರೀತಿ ಸರಿಯಾಗಿ ಜನರ ಸೇವೆ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ತಾಳ್ಮೆಯಿಂದ ಇರಿ. ನಮ್ಗೆ ಸಿಕ್ಕಿರೋಂತ ಅವಕಾಶದಲ್ಲಿ ಖಂಡಿತ ನಿಮ್ಮ ಹೃದಯವನ್ನ ಗೆಲ್ಲುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಸೊ ಅದರಿಂದ ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ. ಸೊ ಜೀವನದಲ್ಲಿ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋರು, ನೀವು ನಿಮ್ದೇ ಆದಂತ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀರಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆದ್ರಿಂದ ನಮ್ಮ ಸಾಧನೆ ಮತ್ತು ಆದರ್ಶ ಎರಡು ಕೂಡ ಒಟ್ಟಿಗೆ ನಾವು ತೆಗೆದುಕೊಂಡು ಹೋಗಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಯಶಸ್ಸಿಗೆ ನಿಮ್ಮ ಸಂಕಲ್ಪ ಏನಿದೆಯಲ್ಲ, ಆ ಸೇವೆಯ ಸಂಕಲ್ಪ, ಅದನ್ನ ನಿರಂತರವಾಗಿ ತಾವು ಪ್ರಯತ್ನವನ್ನು ಮಾಡಿಕೊಂಡು ತಾವೆಲ್ಲ ಇರಬೇಕು. ಸೊ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಡೆ ಒಂದು ಮಾತು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ನಾವು ಅನೇಕ ಇತಿಹಾಸಗಳನ್ನ ಸೃಷ್ಟಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಜನರ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಬೇಕು ಅಂತಾನೆ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು, ಇವತ್ತು 5 ಗ್ಯಾರಂಟಿ ಕೊಟ್ಟರಾಗಿ ಬಹಳ ಜನ ಟೀಕೆ ಮಾಡ್ತಾ ಇದ್ರು. ಆ ಟೀಕೆಗಳೆಲ್ಲ ಸತ್ತೋಯ್ತು, ಆದ್ರೆ ನಮ್ಮ ಕೆಲಸಗಳು ಮಾತ್ರ ಉಳಿತು. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ 5 ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ಆ ಗ್ಯಾರಂಟಿ ರಾಷ್ಟ್ರದ ಎಲ್ಲ ರಾಜ್ಯದಲ್ಲೂ ಕೂಡ ಆ ಗ್ಯಾರಂಟಿ ವಿವಿಧ ರೂಪದಲ್ಲಿ ಹೆಸರನ್ನ ಬದಲಾವಣೆ ಮಾಡಿ ಕರ್ನಾಟಕ ಮಾಡೆಲ್ ಅಂತೇಳಿ ಇವತ್ತು ಪರಿವರ್ತನೆ ಮಾಡಿರುವುದು ತಮ್ಗೆಲ್ಲ ಗೊತ್ತಿದೆ. ಸೊ ಹಂಗೆ ನಾವು ಇದಕ್ಕೆ ನಾಯಕತ್ವವನ್ನು ವಹಿಸಿದ್ದೇವೆ. ಸೊ ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಅದನ್ನು ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ತಮ್ಮ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು 2006 ನಂತರ ನೇಮಕಗೊಂಡಂತ ನೌಕರ ಹಿತಾಸಕ್ತಿ ಬಗ್ಗೆ ತಾವು OPS ಬಗ್ಗೆ NPS ಬಗ್ಗೆ ಏನು ಚರ್ಚೆ ಮಾಡಿದ್ದೀರಿ, ಇದು ನಾವೆಲ್ಲ ಖಂಡಿತ ನಾವು ಗಮನಿಸ್ತೇವೆ. ಆರೋಗ್ಯದ ವಿಚಾರದಲ್ಲಿ ಏನು ನನ್ನ ಗಮನ ತಳೆದಿದ್ದೀರಿ, ಅದು ಕೂಡ ನಾನು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಸೊ ಸರ್ಕಾರದ ನೌಕರು ನಮ್ಮ ಚಕ್ರದ ರಥ, ನಮ್ಮ ಏನು ಒಂದು ರಥದ ಚಕ್ರ ನೀವು. ಸೊ ನಾವೆಲ್ಲ ಒಟ್ಟಿಗೆ ಅದನ್ನು ತೆಗೆದುಕೊಂಡು ಸಾಗುವಂತ ಕೆಲಸವನ್ನು ನಾವು ಮಾಡೋಣ. ಸೊ ಅದರಿಂದ ಇವತ್ತು ತಾವೆಲ್ಲ ಏನು ನನಗೆ ಮತ್ತು ಉಪಮುಖ್ಯಮಂತ್ರಿಗೆ ನಾವು ನಿಮ್ಮ ಗೌರವಕ್ಕೆ, ನೀವು ಯಾಕೆಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ನೀವು ಕೂಡ ಒಬ್ಬ ಪಾಲ್ದಾರರು ಅನ್ನೋ ದೃಷ್ಟಿಯಿಂದ ನಮ್ಮಿಬ್ಬರಿಗೂ ಅಭಿನಂದನೆ ತಗೋಬೇಕು ಅಂತ ನಮ್ಗೆ ಇಷ್ಟ ಇಲ್ಲ. ಆದ್ರೆ ನಿಮ್ಮ ಸಂಬಂಧ ಬಿಟ್ಟು ಬದುಕಲಿಕ್ಕೆ ಆಗಿಲ್ಲ. ಒಂದು ಕುಟುಂಬದ ರೀತಿಯಲ್ಲಿ ನಾವಿಬ್ರು ಸೇರಿ ಮಾಡಬೇಕು. ಇದು ನನ್ನ ಅಭಿನಂದನೆ ಅಲ್ಲ, ಇಲ್ಲ ಅವ್ರಿಗೆ ಅಭಿನಂದನೆ ಅಲ್ಲ, ನಿಮ್ಮೆಲ್ಲರ ಕರ್ತವ್ಯ. ಕೊನೆಗೆ ಜನರು ಮುಂದಿನ ದಿನದಲ್ಲಿ ನೀವು ಒಂದು ಮಾತು ಕೊಟ್ರಿ, ನಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ. ನಾನು ಪರಮೇಶ್ವರ್ ನಿಮಗೆ ಮಾತು ಕೊಡ್ತಾ ಇದ್ದೇವೆ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತೇನೆ. ಸೊ ಇಬ್ಬರಿಗೂ ಕಾಂಟ್ರಾಕ್ಟ್ ಕರೆಕ್ಟ್ ಆಗಿದೆ ತಾನೆ, ಅಗ್ರಿಮೆಂಟ್ ಆಗಿದೆ ತಾನೆ. ರೆವಿನ್ಯೂ ಮಿನಿಸ್ಟರ್ ಬೇರೆ ಅವರು ಬಾಂಡ್ ಪೇಪರ್ ಸರಿಯಾಗಿರ್ತದೆ. ಸಾಕ್ಷಿ ಎರಡು ನಮ್ಮ ಸ್ವಾಮಿಗಳು
ಅವರಿಬ್ರು ಕೂಡ ನಮ್ಮ ಅಗ್ರಿಮೆಂಟ್ಗೆ ಇಬ್ರು ಸ್ವಾಮಿಗಳು ಸಾಕ್ಷಿ. ಬುದ್ಧಿ ನೀವಿಬ್ರು ಸಾಕ್ಷಿ ಆಗ್ಬೇಕು. ಅವರು ಬಾಂಡ್ ಪೇಪರು ಪರಮೇಶ್ವರ್ ಅವ್ರ ಇತ್ತಿದೆ. ಸೊ ಷಡಾಕ್ಷರಿ ನೀನು ಎಲ್ಲ ಸೇರಿ ಸೈನ್ ಹಾಕ್ಬೇಕು. ಏಂತಕ್ಕೆ ಸೈನ್ ಹಾಕ್ಬೇಕು? ಮುಂದಿನ ಸರ್ಕಾರ, ನಿಮ್ ಸರ್ಕಾರ, ನಮ್ ಸರ್ಕಾರ ಒಟ್ಟಿಗೆ ನಾವು ಕೆಲಸ ಮಾಡಬೇಕು. ಗ್ಯಾರಂಟಿ ತಾನೇ? ಅಷ್ಟೇ. ನಮ್ಮ ಅಗ್ರಿಮೆಂಟು ಕರೆಕ್ಟ್ ಇರಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನಗೆ ಭರವಸೆ ಇದೆ, ಹೆಚ್ಚು ಕಮ್ಮಿ ಆಗುದಿಲ್ಲ ತಾನೇ? ಬಹಳ ಸಂತೋಷ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಹೊಲ ಉಳ್ದೆ ಯಾವ ಭೂಮಿ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ತಿನ್ನೋಣ, ಹೊಲನೂ ಉಳ್ಳೋಣ, ಜಮೀನು ಮಟ್ಟ ಆಗ್ಲಿ, ವ್ಯವಸಾಯ ಆಗ್ಲಿ. ಮುಂದಕ್ಕೆ ಈ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಎಲ್ಲ ಕೊಡಿದ್ರೆ ಮಾತು ಕೊಡೋದು ಮುಖ್ಯ ಅಲ್ಲ. ಮಾತು ಕೊಡೋದು ಮುಖ್ಯ ಅಲ್ಲ, ಮಾತು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಮಾತು ಕೊಡೋದು ಮುಖ್ಯ ಅಲ್ಲ, ಮಾತು ಉಳಿಸ್ಕೊಳ್ಳೋದು ಮುಖ್ಯ. ಆದ್ರಿಂದ ಇವತ್ತು ನಾವೆಲ್ಲ ಅನೇಕ ಕಠಿಣವಾದಂತಹ ನಿರ್ಧಾರಗಳನ್ನ ಮುಂದೊಂದು ದಿನದಲ್ಲಿ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಬರಬಹುದು. ಆದ್ರೂ ಚಿಂತೆ ಇಲ್ಲ. ನಿಮ್ಮ ಶ್ರಮ ನಮಗೆ ಅರಿವಿದೆ, ನಿಮ್ಮ ಬದುಕಿನ ಬಗ್ಗೆ ನಮಗೆ ಅರಿವಿದೆ. ಆ ನಿಟ್ಟಿನಲ್ಲಿ ನಾವು ಮುಂದಿನ ಸರ್ಕಾರ ಯಾವ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಲಿ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ. ಇಷ್ಟು ಮಾತ್ರ ಹೇಳಿ ಅನೇಕ ವಿಚಾರಗಳನ್ನ ನಾನು ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಟ್ಟೊಳಗೆ ನಮ್ಮ ಪರಮೇಶ್ವರ್ ಅವರು ಬಾಂಡ್ ಪೇಪರು ಬಹಳ ಹುಷಾರಾಗಿ ಇಟ್ಕೊಳ್ಳಿ. ಆಮೇಲೆ ನಮ್ಮ ಎರಡು ಸ್ವಾಮಿಗಳದ್ದು ಸಾಕ್ಷಿ ಗುಡ್ಡೆ ಅವ್ರದ್ದು ಇರಬೇಕು, ಅವ್ರದ್ದು ಬಿಕ್ಲಮ್ ಇರಬೇಕು. ಎಲ್ಲ ಒಟ್ಟಿಗೆ ಸೇರಿ ಅಗ್ರಿಮೆಂಟ್ ಅಂತೆ ನಾವು ನೀವು ಇವೆಲ್ಲರೂ ನಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಇಂಥ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ತಮ್ಮೆಲ್ಲರೂ ಕೂಡ ಶುಭವಾಗ್ಲಿ. ತಾವೆಲ್ಲ ನನಗೆ ವಿಶ್ವರೂಪ ದರ್ಶನವನ್ನ ಪ್ರದರ್ಶನ ಮಾಡಿ ನನಗೆ ಕೊಟ್ಟಿದ್ದೀರಿ. ಬಹಳ ಹುಷಾರು. ಧರ್ಮ ಉಳಿಬೇಕಲ್ಲ, ಕೊಟ್ಟ ಮಾತು ಉಳಿಬೇಕಲ್ಲ. ಅದು ಎಲ್ಲರಿಗೂ ನೆನಪಿರ್ಲಿ. ಎಲ್ಲರಿಗೂ ನಮಸ್ಕಾರ.